ಬಳ್ಳಿಗೆ ಫ್ಲವರ್ಸ್ ಲೀಫ್ ಹಾಕೋದು ಹೇಗೆ ಅಂತ ನೋಡೋಣ. ಮೊದಲು ಬೇಕಾಗಿರೋದು ಈ ಥರ ಬೀಡ್ಸ್ ದೊಡ್ಡದಾಗಿರುತ್ತೆ, ಪಾಕೆಟಲ್ಲಿ ಸಿಗುತ್ತೆ. ಒಂದೊಂದಾಗಿ ಗಮ್ ಹಚ್ಚಿ ಹಾಕಬೇಕು. ಹಚ್ಚಿ ಒಂದು 10 ನಿಮಿಷ ಬಿಟ್ಟು ಮತ್ತು ಶುಗರ್ ಬೀಡ್ಸ್ ಬೇಕಾಗುತ್ತೆ. ಶುಗರ್ ಬೀಡ್ಸನ್ನ ಮೊನ್ನೆ ತೋರಿಸಿದ್ನಲ್ಲ ಆ ವಿಡಿಯೋನಲ್ಲಿ ಅದೇ ಥರದ್ದು ಶುಗರ್ ಬೀಡ್ಸು. ಈಗ ಹಾಕೋದು ಹೇಗೆ ಅಂತ ನೋಡೋಣ. ಫಸ್ಟಿಂದ ಸ್ಟಾರ್ಟ್ ಮಾಡಿ 2 ಎಳೆ ದಾರದಿಂದ ನಾವು ಹಾಕ್ತಾ ಎರಡೆರಡನ್ನೇ ಬೀಡ್ಸ್ನೇ ಹಾಕಬೇಕು. ಶುಗರ್ ಬೀಡ್ಸ್ನ ಸೂಜಿನಲ್ಲಿ 2 ತಗೊಳೋದು. ಆ ಒಂದು ಬೀಡ್ಸ್ ಹಚ್ಚಿದ್ದೀವಲ್ಲ ದೊಡ್ಡದಾಗಿ, ಆ ಬೀಡ್ಸಿನ ಸುತ್ತ ಡಿಸೈನ್ ಮಾಡ್ತಾಯಿದ್ದೀವಿ. 2 ಹಾಕಿ ನಂತರ ಮತ್ತೆ 2 ಸೂಜಿನಲ್ಲಿ ತಗೊಂಡು ಮತ್ತೆ 2 ದಾರದಲ್ಲಿ ಹಾಕಿ ಮತ್ತೆ ಕೆಳಗಡೆ ಸುಚ್ಕೊಂಡು ದಾರ ತಗೊಂಡು ಮತ್ತೆ ಎರಡೆರಡನ್ನೇ ಫುಲ್ಲು ರೌಂಡ್ ಹಾಕಬೇಕಾಗಿರೋದು. ಇದು ಒಂದು ತಿಲಕ ಶೇಪ್ ಇದೆ, ದೊಡ್ಡ ಬೀಡ್ಸು. ನಾವು ತಿಲಕ ಶೇಪಿನ ಸುತ್ತ ಹಾಕ್ತಾಯಿದ್ದೀವಿ. ಇದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಆಗಿದೆ, ನಿಮಗೆ ಅದು ಸ್ವಲ್ಪ ಸರಿಯಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಈಗ ಅದನ್ನ ತಿಲಕ ಶೇಪಿಗೆ ಸುತ್ತ ರೌಂಡಾಗಿ ಬೀಡ್ಸ್ ಹಾಕ್ತಾಯಿದ್ದೀವಿ. ಶುಗರ್ ಬೀಡ್ಸು ಎರಡೆರಡೇ ಹಾಕಬೇಕು. 2 ಹಾಕಿ ಮತ್ತು ಸೂಜಿನ ಕೆಳಗಡೆ ಸುಚ್ಚಿ ತಗೊತಾ ಹೋಗಿ. ಈ ಥರ ಕಾಣುತ್ತೆ ನೋಡಿ. ಈಗ ನಿಮಗೆ ಸ್ಪಷ್ಟವಾಗಿ ಕಾಣ್ತಿರ್ಬೋದು. ಲೀಫ್ ಹಾಕೋದು ನೋಡಿ. ಈಗ ಒಂದು ಡಿಸೈನ್ನ ಬಿಡಿಸ್ಕೊಂಡ್ರೆ ಒಳ್ಳೆಯದು. ನಾನು ಹಾಗೆ ಹಾಕ್ತಿದ್ದೀನಿ. ನೀವು ಒಂದು ಬಿಡಿಸ್ಕೊಂಡ್ರೆ ಒಂದೇ ಥರ ಲೀಫ್ ಬರ್ಬೋದು, ಇಲ್ಲಾಂದರೆ ಸೈಡ್ಗೆ ಹೋಗ್ಬಿಡುತ್ತೆ. ಈಗ ನೋಡಿ, ಈ ಕಡೆ ಒಂಥರ ಲೀಫ್ ಆಗಿದೆ, ಆ ಕಡೆ ಒಂಥರ ಲೀಫ್ ಆಗಿದೆ. ಬಿಡಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ತೋರ್ಸೋಕ್ಕೋಸ್ಕರ ಈ ಥರ ಹಾಕ್ತಿರೋದು. ಒಂದು ಪೆನ್ಸಿಲಿಂದ, ಒಂದು ವೈಟ್ ಪೆನ್ಸಿಲಿಂದ ನೀವು ಅದನ್ನು ಲೀಫ್ನ ಬಿಡಿಸ್ಕೊಂಡು ಸ್ವಲ್ಪ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಹಾಕಿದ ಮೇಲೆ ಕೊನೆಗೆ ಶೇಪ್ನ ನಾವು ಕೊನೆಗೆ ಮಾಡ್ಕೋಬೇಕು. ಮೇಲೆ ಒಂದು ಸರ ಸುಚ್ಚಿ, ಕೆಳಗಡೆ ಒಂದು ಸರ ಸುಚ್ಚಿ, ಮತ್ತು ಇನ್ನೊಂದು ಸರ ಕೆಳಗಡೆ ಸುಚ್ಚಿ, ಮತ್ತು ಮೇಲೆ ಬನ್ನಿ, ಮತ್ತು ಅದ್ರ ಮೇಲೆ ಸ್ವಲ್ಪ ಸುಚ್ಚಿ, ಮತ್ತು ಕೆಳಗಡೆ ಬರೋದು, ಮತ್ತು ಅದ್ರ ಕೆಳಗಡೆ ಸುಚ್ಚೋದು, ಮತ್ತು ಅದ್ರ ಮೇಲ್ಗಡೆ ಸುಚ್ಚೋದು. ಸೇಮ್ ಇದು 2 ಎಳೆ ದಾರದಲ್ಲೇ ಮಾಡಬೇಕು. ಇದು ನೋಡ್ತಾ ಇದ್ದರೆ ಶೇಪ್ ಬರುತ್ತಿಲ್ಲ ಅನಿಸುತ್ತೆ. ಇದನ್ನು ಶೇಪ್ ತಗೋಬೇಕಂದ್ರೆ ಚೈನ್ ವರ್ಕ್ನ ಸುತ್ತ ಹಾಕಬೇಕು. ಹಾಕಿ ನಂತರ ಗೋಲ್ಡ್ ಕೊಡಬೇಕು, ಆಗಲೇ ಇದು ಲುಕ್ ಕೊಡೋದು. ಇದನ್ನು ಹಾಕೋದು ಹೇಗೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಸುತ್ತ ಗೋಲ್ಡ್ ಕೋಟ್ ಕೊಟ್ಟಮೇಲೆ ಲುಕ್ ಬರುತ್ತೆ. ಇದನ್ನು ಶೇಪ್ ಮಾಡ್ಕೊಂಡ್ಮೇಲೆ ಗೋಲ್ಡ್ ಕೋಟ್ ತಗೋಬೇಕು ನಾವು. ನೋಡಿ, ಈಗ ಅದು ಸುತ್ತ ಚೈನ್ ವರ್ಕ್ ಮಾಡ್ತಿದ್ದೀನಿ. ಅದೇ ದಾರದಿಂದನೇ ಸುತ್ತ ಚೈನ್ ವರ್ಕ್ ಮಾಡಿ ಮೇಲ್ಗಡೆ ಚೂಪಿಗೆ ಬರೋ ಹಾಗೆ ನಾವು ಅದನ್ನು ಅದೇ ದಾರದಿಂದನೇ ಹಾಕ್ಕೋಬೇಕು. ಹಾಕ್ಕೊಂಡಾಗ ಅದು ಶೇಪ್ ಆಗೋ ಹಾಗೆ ನಾವೇ ಮಾಡ್ಕೋಬೇಕು. ಮಾಡಿದ ನಂತರ ಅದು ಲುಕ್ ಕೊಡುತ್ತೆ. ಕೆಳಗಡೆ ಆಯಿತು, ಮೇಲ್ಗಡೆ ಮಾಡ್ತಿದ್ದೀನಿ ಚೈನ್ ವರ್ಕ್ನ. ಮೇಲೆ ಬರ್ತಾ ಕೊನೆ ತುದಿಗೆ ಅಲ್ಲಿ ನಾವು ಶೇಪ್ನ ಯಾವ ಥರ ನಾವು ಮಾಡಬೇಕು ಅದನ್ನು ಅಂತ ನೋಡ್ಕೊಳ್ಳಿ. ಅದೇ ಥರ ಮಾಡಿದ್ರೇ ಕೊನೆಯಲ್ಲಿ ಚೂಪಿಗೆ ಬರುತ್ತೆ. ಚೂಪಿಗೆ ಬಂದ್ರೇ ಅದು ಲೀಫಾಗಿ ಕಾಣಿಸುತ್ತೆ. ಮುಗಿದ್ಮೇಲೆ ಆದ್ರೂ ಅದ್ರ ಮೇಲ್ಗಡೆ ಚೈನ್ ವರ್ಕ್ ಹೋಗ್ತಾಯಿದೆ. ಚಿಕ್ಕದಾಗಿ ಮಾಡ್ತಾ ಚೈನ್ ವರ್ಕನ್ನ ಇದನ್ನ ಕೆಳಗಡೆ ತಗೊಂಡು ನೋಡಿ, ಇದೇ ಥರನೇ ಹಾಕ್ತಾ ಹೋಗಿ. ಈಗ ಮೊದಲಿಂದಕ್ಕೂ ಈಗಿಂದಕ್ಕೂ ಶೇಪ್ ಚೇಂಜ್ ಆಗುತ್ತೆ. ಈ ಕಡೆ ಬಂದಿರೋ ಹಾಗೇ ಮತ್ತೊಂದು ಕಡೆನೂ ಲೀಫ್ ಬರುತ್ತೆ.